ಮದುವೆಗೆ ಮನೇಲಿ ಒಪ್ಕೊಂಡಿಲ್ಲ ಅಂತಂದ್ರೆ ಏನು ಅಂತ. ಬಟ್ ನಮ್ಮಲ್ಲಿ ಫಿಯರ್ಗಿಂತ ಕಾನ್ಫಿಡೆನ್ಸ್ ಇತ್ತು. ನಾವು ಫಿಯರ್ ಅಂತ ನಾವು ಅನ್ಕೊಂಡೇ ಇಲ್ಲ. ಲೈಕ್ ವಿ ನ್ಯೂ ವಿಲ್ ಗೆಟ್ ಮ್ಯಾರಿಡ್ ಸಮ್ ಹೌ, ಹೆಂಗೋ ಹಂಗಾಗುತ್ತೆ, ಹೆಂಗಾಗುತ್ತೆ ಗೊತ್ತಿಲ್ಲ. ಇವರ ಬಿಗ್ಗೆಸ್ಟ್ ಸ್ಟ್ರೆಂತ್ ಏನು ಅಂತ ಅಂದ್ರೆ ಹಿ ಆಲ್ವೇಸ್ ಸೇಸ್ ಗೋ ವಿತ್ ದ ಫ್ಲೋ, ಗೋ ವಿತ್ ದ ಫ್ಲೋ. ನನಗೆ ಹೆದರಿಕೆ ಇರ್ತಾ ಇತ್ತು ಅವಾಗ, ವಿಗಿ ನಮ್ಮ ಮನೇಲಿ ಒಪ್ಕೊಂಡಿಲ್ಲ ಅಂತಂದ್ರೆ ಏನ್ ಮಾಡೋದು, ನಮ್ಮ ಮನೆಗಿಂತ ಇವ್ರ ಮನೇಲಿ ಒಪ್ಕೊಂಡಿಲ್ಲ ಅನ್ನೋದೇ ಜಾಸ್ತಿ ಇತ್ತು. ಬಿಕಾಸ್ ಮೈ ಪೇರೆಂಟ್ಸ್ ವರ್ ಅ ಬಿಟ್ ಪ್ರಾಕ್ಟಿಕಲ್ ಅಂಡ್ ದೇ ಲವ್ಡ್ ಹಿಮ್ ಮೋರ್. ಅವ್ರ ಮನೇಲಿ ಒಪ್ಕೊಂಡಿಲ್ಲ ಅಂತಂದ್ರೆ ಏನ್ ಮಾಡೋದು, ಹಿ ವುಡ್ ಸೇ ಗೋ ವಿತ್ ದ ಫ್ಲೋ, ದಟ್ಸ್ ಆಲ್ ಹಿ ವುಡ್ ಸೇ. ಸೊ ಹಾಗಾಗಿ ನಾವು ನಮ್ಮ ರಿಲೇಶನ್ಶಿಪ್ಗೆ ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಳ್ಳೇ ಇಲ್ಲ. ಆ ಟೈಮಲ್ಲಿ ಹೆಂಗ್ ರಿಯಾಕ್ಟ್ ಮಾಡಬೇಕೋ, ಹೆಂಗ್ ರೆಸ್ಪಾಂಡ್ ಮಾಡಬೇಕೋ ಹಂಗೆ ಮಾಡೋಣ ಅಂತ ಬಿಟ್ಬಿಟ್ವಿ. ಆ್ಯಂಡ್ ನಮಗೆ ಬಿಲೀವ್ ಸ್ಟ್ರಾಂಗ್ ಇತ್ತು, ಇಬ್ರಿಗೂ ಇತ್ತು. ನಾವು ಮದುವೆ ಆಗ್ತೀವಿ, ಹೆಂಗಾಗ್ತೀವಿ ಗೊತ್ತಿಲ್ಲ, ಆಗ್ತೀವಿ, ಆಯ್ತು. ನನ್ನ ಮೆಸೇಜ್ ಏನು ಯಂಗ್ ಜನ್ರೇಷನ್ಗೆ ಅಂತಂದ್ರೆ, ಸ್ಟಾಪ್ ಓವರ್ ಥಿಂಕಿಂಗ್, ಜಸ್ಟ್ ಹ್ಯಾವ್ ಬಿಲೀವ್, ಹ್ಯಾವ್ ಫೇತ್.